इंद्राश्च अग्निश्च राष्ट्रधारयां ध्रुवम् शतं जीवि शरदो वर्धमानो शतमानं भवति शतायुश्च पुरुषः शतेन्द्रिये आयुष्येवेन्द्रिये प्रतिष्ठति दोग्रियुक्तां चतुर्भिः स्फटिकामक्षमाला ददानां हस्तेनैकेन पद्मं सितमपि च शुकं पुस्तकं चापरेण बासाकुन्देन्दु शङ्खस्फटिकमणिनिभा बासमाना समाना स्वामे वाग्देवतेयं निवसतु वदने सर्वदां सुप्रसन्ना स्वामी वाग्देवतेयं निवसतु वदने सर्वदां सुप्रसन्ना सर्वदां सुप्रसन्ना वाग्देवी अनुग्रह कृष्णावर ಮೇಲೆ ಇರಲಿ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ. ಈ ಕಾರ್ಯಕ್ರಮ ನಡೆಸ್ತಾ ಇರೋದು ನಮ್ಮ
ಡಾಕ್ಟರ್ ಕೃಷ್ಣ ಅವರು ನಡೆಸ್ಕೊಂಬರ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಟ್ಯಾಲೆಂಟ್ ಏನಿದೆ ಅಂದರೆ ನಮ್ಮ ಹುದುಗಿರೋ ಅಂಥ ಒಂದು ಇದನ್ನು ಮೇಲಕ್ಕೆತ್ತಿ ತೋರಿಸಿದ್ದಾರೆ. ಇದರಲ್ಲಿ ಸುಮಾರು ಜನಕ್ಕೆ ತುಂಬ ಅನುಕೂಲ ಆಗಿದೆ. ನನಗೆ ಅದರಲ್ಲೂ ಹೇಳಬೇಕು, ನನಗೂ ಅಂಥದ್ರಲ್ಲಿ ತುಂಬ 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 ಅನುಕೂಲ ಆಗಿದೆ. ಅಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಕೂಟ, PRK ಕೊರಗೆ ಕ್ಲಬ್, ಇದರಲ್ಲಿ ಕೆಲವರು ಜನದ್ದು ಅವರವರ ಒಂದು ಏನು ಟ್ಯಾಲೆಂಟ್ ಅಂತ ಹೇಳ್ತಾರೆ, ಅದು ಹುದುಗಿರೋದನ್ನು ಮೇಲಕ್ಕೆ ತರ್ತಾ ಇದ್ದಾರೆ ಅಂತಂದರೆ ನಮಗೆ ಭಾಳ ಸಂತೋಷ. ಅದರಲ್ಲೂ ನಮ್ಮನ್ನು ಗುರುತಿಸಿ, ಅದರಲ್ಲೂ ನಮ್ಮ ದಂಪತಿಗಳನ್ನು ಗುರುತಿಸಿ ನಮಗೆ ಒಂದು ಸನ್ಮಾನ ಮಾಡಿದ್ದಾರೆ. ನಮಗೆ ಅಂತಲ್ಲ, ಇಲ್ಲಿ ಬಂದಿರೋರು ಸುಮಾರು ಜನಕ್ಕೂ ಅವರವರ ಟ್ಯಾಲೆಂಟ್ ಮೇಲೆ ಅವರಿಗೆ ಒಂದು ಗೌರವ ಕೊಟ್ಟಿದ್ದಾರೆ. ನಿಜವಾಗಲೂ ಇದೊಂದು ಸಂತೋಷದ ವಿಷಯ. ನಮಗೆ ಖುಷಿ ಅಂತ ಹೇಳೋಕ್ಕೆ ಗೊತ್ತಾಗಲ್ಲ ನನಗೆ. ಅದು ಯಾವ ಥರ ಹೇಳೋಕೆ ಗೊತ್ತಿಲ್ಲ ನನಗೆ. ಕರೆದು ನಿಮಗೆ ಈ ಥರ ಡಾಕ್ಟ್ರೇಟ್ ಕೊಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೆ ಸನ್ಮಾನ ಮಾಡ್ತೀರ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಡಾಕ್ಟ್ರೇಟ್ ಪ್ರಶಸ್ತಿ ಅಂತ ಗೊತ್ತಾಯಿತು. ಭಾಳ ತುಂಬ ಸಂತೋಷ ಆಯಿತು. ಅದು ನಮ್ಮ ವಿಡಿಯೋ ಮುಖಾಂತರ ಯುವಕರಾಗಿರಲಿ, ಯುವತಿಯರಾಗಿರಲಿ, ವಿದ್ಯಾರ್ಥಿಗಳಿಗೆ ನೀವೇನು ಸಂದೇಶ ಕೊಡೋಕ್ಕೆ ಇಷ್ಟ? ಅವರು ಈಗಿನ ವಿದ್ಯಾರ್ಥಿನಲ್ಲಿ ವಿದ್ಯಾ ಒಂದೇ ಅಲ್ಲ, ಇದ್ರ ಜೊತೆಗೆ ಅವರವರು ಟ್ಯಾಲೆಂಟು ಅಂತ ಹೇಳಿದ್ನಲ್ಲ, ಹಾಗೆ ಅವರೊಂದು ಹಾಡೋದಿರ್ಬೋದು ಅಥವಾ ಬೇರೆ ಒಂದು ಇದಿರ್ಬೋದು, ಕೆಲವರು ನಾಟಕದಲ್ಲಿ ಇರ್ಬೋದು, ಅವರವರ ಒಂದು ಇರುತ್ತೆ, ಅದು ಹುದುಕೊಂಡಿರುತ್ತೆ. ಅದನ್ನು ಮೇಲಕ್ಕೆ ಈಗಿನ ಇದರಲ್ಲಿ ತೆಗಿತಾ ಇದ್ದಾರೆ. ಅದನ್ನು ನಮ್ಮ ಕೃಷ್ಣ ಸರ್ಗಳು ಅಂತಹ ಮಹನೀಯರು ಮಾಡ್ತಾಯಿದ್ದಾರೆ. ಮೊದಲಿಗೆ ಭಾರತ ದೇಶದ ಎಲ್ಲ ಜ್ಞಾನಿಗಳನ್ನು ವಂದಿಸುತ್ತಾ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೂಟದ ವತಿಯಿಂದ ಶ್ರೀಯುತ ಕೃಷ್ಣ ಸರ್ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ವಿದ್ಯಾರತ್ನ ಸಾವಿತ್ರಿಬಾಯಿ ಫುಲೆ ಮತ್ತು PRK ಕರೋಕೆ ಕ್ಲಬ್ 3 ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದು ಕೊಟ್ಟಿದ್ದಾರೆ. ಅದರಲ್ಲೂ ಒಳ್ಳೆಯ ವ್ಯಕ್ತಿಗಳನ್ನು ಕರೆಸಿ, ಒಬ್ಬ ತೂಕವಾದ ವ್ಯಕ್ತಿಗಳನ್ನು ಕರೆಸಿ, ಗುರುಗಳಿರ್ಬೋದು, ಮತ್ತು ನೋಡಿ ಮೈಸೂರಿಂದ ಬಂದಿದ್ದಾರೆ ದಂಪತಿಗಳು ಇಬ್ಬರೂ. ನನಗೆ ತುಂಬ ಇಷ್ಟವಾಯಿತು. ಅವರು ಕೂಡ ಒಂದು ವೇದಿಕೆನ ಉಪಯೋಗಿಸ್ಕೊಂಡು ಒಂದು ಸಾಂಗ್ ಆಡುವಾಗ ಎಷ್ಟು ಖುಷಿಯಾಯಿತು. ಅವರು ವಯಸ್ಸಾಗಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ಆ ಥರ ಒಂದು ಎಲ್ಲ ಜನನ್ನೂ ಸೇರಿಸಿ ಕೃಷ್ಣ ಸರ್ ಮಾಡ್ತಾ ಇರೋದಕ್ಕೆ, ಈ ಕಾರ್ಯಕ್ರಮ ಕೃಷ್ಣ ಸರ್ ಆಯೋಜನೆ ಮಾಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಎಲ್ಲರೂ ನಮ್ಮ ಜೊತೆಯಲ್ಲಿ ನೀವೆಲ್ಲರೂ ಡಾನ್ಸ್ ರಾಜದೇವ್ ಇರ್ಬೋದು, ಮತ್ತು ಮೇಡಮು ಸೌಭಾಗ್ಯ ಮೇಡಮ್ ಇರ್ಬೋದು, ನಮ್ಮ ಜಯಲಕ್ಷ್ಮಿ ಪುತ್ರನ್ ಮೇಡಮ್ ಇರ್ಬೋದು, ವೆಂಕಟೇಶ್ ಸರ್ ಇರ್ಬೋದು, ಆಶಾ, ಹೀಗೆ ನನ್ನ ಫ್ರೆಂಡ್ಸು ಎಲ್ಲರೂ, ಗುರುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಶ್ರೀಮತಿ ಲಲಿತಾ, ಕೃಷ್ಣಮೂರ್ತಿ ಸಾರು, ಪ್ರದೀಪ್ ಸಾರು, ದಿವಾಕರ್ ಸಾರು, ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಹೆಸರನ್ನು ಬಿಟ್ಟಿರ್ತೀನಿ. ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು, ದಯವಿಟ್ಟು ನಮ್ಮ ಜೊತೆ ಹೀಗೆ ಸಹಯೋಗದಲ್ಲಿ ಸಹಕಾರ ಮಾಡ್ತಾ ನಮ್ಮೊಂದಿಗೆ ಇರಿ. ಕನ್ನಡ ಸೇವೆನ ಮಾಡ್ತಾ, ಕನ್ನಡದ ಹಬ್ಬಗಳನ್ನು ಮಾಡ್ತಾ, ಮತ್ತು ಈ ಒಂದು ಸಮಾಜ ಸೇವೆನ ಯಾವ ರೀತಿ ಮಾಡಬೇಕು ಅಂತ ಸರ್ನ ನೋಡಿ ನಾವು ತುಂಬ ಕಲಿತಾ ಇದ್ದೀವಿ. ಸೊ ಒಂದು ಆತ್ಮೀಯತೆ. ಸರ್, ನಿಮ್ಮ ಸ್ನೇಹಕೂಟ, ನೀವು ಸ್ನೇಹ ಜೀವಿ ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ. ಎಂತೆಂಥ ಸ್ನೇಹ ಜೀವಿಗಳನ್ನು ನೀವು ಕರ್ಕೊಂಬಂದು ಪರಿಚಯ ಮಾಡಿಸ್ತಾ ಇದ್ದೀರಾ. ತುಂಬ ಹೃದಯದ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳ್ತೀನಿ. ಅಂತರಾಳದಿಂದ ಏನು ವಿಶ್ವಾಸ ಅಂತಂದರೆ, ಎಂತೆಂಥ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಲಿಂದ ಎತ್ತ ಸಂಬಂಧವಯ್ಯ. ನಮಗೆಲ್ರಿಗೂ ಎಲ್ಲೋ ಹುಟ್ಟಿದ್ದೀವಿ, ಎಲ್ಲೋ ಬೆಳೆದಿದ್ದೀವಿ, ಎಲ್ಲ ಮುಖಗಳು ಹೊಸ ಮುಖಗಳು. ಆದರೆ ಎಷ್ಟೊಂದು ಆತ್ಮೀಯತೆಯಿಂದ ನಾವೆಲ್ಲ ಸೇರಿ ಈ ಥರ ಎಲ್ಲ ಒಂದು ಕಾರ್ಯಕ್ರಮಗಳು ಮಾಡುವಾಗ ಅದು ಖುಷಿನೇ ಬೇರೆ. ಸೊ ಎಲ್ಲರಿಗೂ ಸರ್ ಒಬ್ಬರೂ ಬಿಡದೆ ಗೌರವನ ಸೂಚಿಸ್ತಾರೆ. ಸರ್, ನಿಮ್ಮ ಗೌರವಕ್ಕೆ ನಾವು ನಿಜವಾಗ್ಲೂ ಆಭಾರಿಯಾಗಿದ್ದೀವಿ. ತುಂಬ ಹೃದಯದ ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಗೌರವಾಧ್ಯಕ್ಷರು ಅನ್ನೋದು ಒಂದು ದೊಡ್ಡ ಹುದ್ದೆ. ಅದು ಅಂಥ ಹುದ್ದೆನ ನನಗೆ ಆರಿಸಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಋಣಿಯಾಗಿರಬೇಕು. ಮತ್ತು ಅದೇ ರೀತಿ ಆ ಅಧ್ಯಕ್ಷ ಸ್ಥಾನಕ್ಕೆ ನಾನು ನ್ಯಾಯ ಒದಗಿಸ್ಬೇಕು. ಇಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ಅಂಥ ಹುದ್ದೆನ ನಾನು ಸ್ವೀಕರಿಸಿದ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ ಅನಿಸುತ್ತೆ. ಭಯ ಕೂಡ ಆಗುತ್ತೆ. ಯಾಕೆಂದರೆ ನಾವು ಎಲ್ಲೋ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡು ಹೊರಗಡೆ ನನಗೆ ಯಾವುದೇ ರೀತಿ ಜನಸಂಪರ್ಕ ಇಲ್ಲ. ಆಫೀಸು, ಮನೆ ಇಷ್ಟರಲ್ಲೇ ಇರ್ತೀನಿ. ಅಂಥದ್ರಲ್ಲಿ ಇವಾಗ ಆದರೆ ನಾನು ಮುಂಚೆ ಮಾಡ್ಕೊಂಡು ಬರ್ತಾ ಇದ್ದಿದ್ದು, ನನಗೆ ಕೆಲವು ಸ್ಕೂಲ್ಗಳಿಗೆ ಸೆಕೆಂಡ್ ಸಾಟರ್ಡೆ, ಫೋರ್ತ್ ಸಾಟರ್ಡೆ ಮತ್ತು ಯಾವುದಾದ್ರೂ ರಜಾ ದಿನ ನಾನು ಪಾರ್ಟ್ ಟೈಮಾಗಿ ಹೋಗಿ ಆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಟೀಚರ್ಸ್ ಕಮ್ಮಿ ಇರೋವಂಥ ಸರ್ಕಾರಿ ಸ್ಕೂಲ್ಗಳಲ್ಲಿ. ಹಾಗಾಗಿ ಮತ್ತು ನಾನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅರಣ್ಯದ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೆ. ಮತ್ತು ವನ ಮಹೋತ್ಸವ ಇಂಥದ್ರಲ್ಲೆಲ್ಲ ನಮ್ಮ ಇಲಾಖೆಯಿಂದ ಸಿಕ್ಕುವಂಥ ಗಿಡಗಳನ್ನು ತೊಗೊಂಡೋಗಿ ಮೆಡಿಸಿನಲ್ ಪ್ಲ್ಯಾಂಟ್
ಎಕ್ಸ್ಪೆಷಲಿ ಮಕ್ಕಳಿಗೆ. ಯಾಕೆಂದರೆ ಬೆಂಗಳೂರಲ್ಲಿ ಜಾಗ ಇಲ್ಲ, ಪಾಟ್ ಒಂದೇ ವ್ಯವಸ್ಥೆ. ಹಾಗಾಗಿ ಸಣ್ಣ ಪುಟ್ಟ ಗಿಡಗಳು ಪಾಟಲ್ಲಿ ಬೆಳೆಸೋವಂಥದ್ದು, ತುಳಸಿ ಆಗಿರ್ಬೋದು, ಒಂದೆಲಗ ಆಗಿರ್ಬೋದು, ಬ್ರಾಹ್ಮಿ ಆಗಿರ್ಬೋದು, ಅಲೋವೆರಾ ಆಗಿರ್ಬೋದು, ಇಂಥದ್ದು ಯಾಕೆಂದರೆ ಔಷಧಿ ಗುಣ ಹೊಂದಿರೋ ಅಂಥದ್ದು. ಅದನ್ನು ಮಕ್ಕಳು ಮನೇಲಿ ಬೆಳೆಸಿ ಅದರದ್ದು ಪ್ರಾಮುಖ್ಯತೆ ಯಾಕೆ ಅಂತ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಬಂದಾಗ ಯಾವ ಮೆಡಿಸನ್ನು ಸಿಗ್ತಾ ಇರಲಿಲ್ಲ. ನಾಟಿ ಔಷಧಿ, ಮನೇಲಿರೋ ತುಳಸಿ ಮತ್ತು ನೆಲನಲ್ಲಿ ಅನ್ನೋದು ಅದು ಒಂದು ಕಳೆ ಗಿಡ, ಅದರಿಂದ ಮಾತ್ರ ಜ್ವರ ಹುಷಾರಾಗ್ತಾ ಇದ್ದಿದ್ದು. ಹಿಂದೆ ಮಾಡ್ತಾಯಿದ್ರು, ಅದನ್ನು ಇವಾಗ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ಆದರೆ ನಮ್ಮಲ್ಲೇ ಗಿಡಮೂಲಿಕೆಗಳು ಇರೋದ್ರಿಂದ ಅದನ್ನು ಬಳಸಿ ನಾವು ಮಾಡ್ಕೊಂಡು ಹೋಗ್ತಾ ಬಂದರೆ ಔಷಧಿಯಿಂದ ದೂರ ಇರ್ತೀವಿ. ಯಾವ ಇಂಗ್ಲೀಷ್ ಮೆಡಿಸನ್ ಏನಿದೆ ಅದರಿಂದ ನಾವು ದೂರ ಇರ್ಬೋದು. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಮಕ್ಕಳಲ್ಲಿ ಅವೇರ್ನೆಸ್ ಕಲಿಸ್ತಾ ಇದ್ದೆ. ಹಾಗಾಗಿ ಇವಾಗ ಸಾವಿತ್ರಿ ಬುಲೆ ಫೌಂಡೇಶನ್ನಲ್ಲಿ ನಾನು ಗೌರವಾಧ್ಯಕ್ಷ ಆದಮೇಲೆ ಆದಷ್ಟು ಪರಿಸರದ ಬಗ್ಗೆ ಅದರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಇದೆ. ಹಾಗೆ ತೀರಾ ಅಸಹಾಯಕರಾಗಿರೋರಿಗೆ ನಮ್ಮ ಕೈಯಲ್ಲಾಗಿದ್ದು ನಾವು ತುಂಬಾ ಮಾಡ್ತೀವಿ ಅನ್ನೋದಲ್ಲ, ನಮ್ಮ ಕೈಯಲ್ಲಾಗಿದ್ದ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ, ಅದರಲ್ಲಿ ಡಂಬಾಚಾರ ಅನ್ನೋದೇ ಇಲ್ಲ. ಹಾಗಾಗಿ ನಾನು ಈ ಅಧ್ಯಕ್ಷ ಸ್ಥಾನನ ತುಂಬ ಗೌರವದಿಂದ ತಗೋತಾ ಇದ್ದೀನಿ. ಡಾಕ್ಟರ್ ಕೃಷ್ಣ ಅವರು ತುಂಬ ತಲೆ ಮೇಲೆ ದೊಡ್ಡ ಭಾರ ಹೊರಿಸಿದ್ದಾರೆ. ಮತ್ತು ನನ್ನ ರತ್ನ, ನನ್ನ ಸ್ನೇಹಿತೆ ಜಯಲಕ್ಷ್ಮಿ ಅವರೆಲ್ಲ ನನಗೆ ಯಾಕೆ ಅಂತ ಅಂದರೆ ಯಾವುದೇ ರೀತಿ ಗೊತ್ತಿಲ್ಲ. ನಿಮ್ಗೆ ಇವಾಗಲೇ ಗೊತ್ತಾಗ್ತಾ ಇದೆ ನನಗೆ ಎಷ್ಟು ನರ್ವಸ್ ಆಗ್ತಾ ಇದ್ದೀನಿ ಅಂತ ಹೇಳಿ. ಇವರೆಲ್ಲ ನನಗೆ ಸಪೋರ್ಟಿವ್ ಆಗಿದ್ದಾರೆ, ಕರೆದು ಇಲ್ಲಿ ನಿಲ್ಲಿಸಿದ್ದಾರೆ. ಇದಕ್ಕೆ ನಾನು ನನ್ನ ಕೈಯಲ್ಲಿ ಆಗಿದ್ದು ನ್ಯಾಯನ ಖಂಡಿತ ಒದಗಿಸ್ತೀನಿ. ಜನಗಳಿಗೆ ಇದ್ರ ಮುಖಾಂತರ ನಾ ಹೇಳೋದಿಷ್ಟೇ, ಆದಷ್ಟು ಪರಿಸರ ಹಸಿರೇ ಉಸಿರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾಕೆಂದರೆ ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಲೂ ಊರ ಮುಂದೆ ಒಂದು ಅರಳಿ ಮರ ಇರ್ತಾಯಿತ್ತು, ಬೇವಿನ ಮರ ಇರ್ತಾಯಿತ್ತು. ಅರಳಿ ಮರ 24 ಗಂಟೆ ಆಕ್ಸಿಜನ್ ಕೊಡುತ್ತೆ. ಹಾಗಾಗಿ ಅಲ್ಲಿ ವಾತಾವರಣ ಶುದ್ಧಿ ಆಗ್ತಾಯಿತ್ತು. ಇನ್ನು ಬೇವು ಅದು ಮೆಡಿಸಿನಲ್ ಪ್ಲ್ಯಾಂಟು, ಔಷಧಿ ಇರೋವಂಥ ಗುಣ ಇರೋದು, ಅದರಿಂದ ಅಲ್ಲಿ ಬ್ಯಾಕ್ಟೀರಿಯಾ ಕಿಲ್ಲಾಗ್ತಾಯಿತ್ತು. ಹಾಗಾಗಿ ಪ್ರತಿಯೊಬ್ಬರೂ ನೀವು ಎಲ್ಲೇ ಇರಿ, ಹೇಗಾದರೂ ಇರಿ, ಒಂದು ಗಿಡ ನೆಡಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಕೂಟ ಹಾಗೂ PRK ಕರೋಕೆ ಕ್ಲಬ್ ವತಿಯಿಂದ ಹಾಗೂ ವಿದ್ಯಾರತ್ನ ಸಾವಿತ್ರಿಬಾಯಿ ಪುಳೆ ಅವರ ಇಂದ 3 ಜನ ಸೇರಿ ಇವರು ಇವತ್ತೊಂದು ಒಳ್ಳೆ ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ. ನೋಡಿ, ಪ್ರತಿಯೊಬ್ಬರಿಗೂ ಈ ಒತ್ತಡ ಅಂತ ಏನು ಹೇಳ್ತಾಯಿದ್ರು, ಎಲ್ಲರಿಗೂ ಒತ್ತಡ. ಇಲ್ಲಿ ಬಂದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಅವರವರು ಚಿಕ್ಕ ವಯಸ್ಸಿಗೆ ಹೋಗ್ತಾರೆ ಅಂತ ಅನಿಸುತ್ತೆ. ಬಂದು ಅವ್ರ ಮನಸ್ಸಲ್ಲಿ ಏನೋ ಇರಲಿ, ಟೆನ್ಷನ್ ಇರಲಿ, ಅದು ಇರಲಿ, ಆ ಹಾಡನ್ನು ಆಡ್ತಾ ಇರುವಾಗ ನಾವು ಸಾಂಗ್ ಅನ್ನೋದು ಎಲ್ಲೇ ಎಷ್ಟೋ ನೋವಿದ್ರೂ ಅದೊಂದು ಮನಸ್ಸಿಗೆ ಒಂದು ಮುದ ಕೊಡುತ್ತಂತ ಹೇಳ್ತೀವಿ. ಒಬ್ಬೊಬ್ಬರು ಒಂದೊಂದು ರೀತಿ ಹಾಡುವಾಗ ನಮಗೂ ಎಲ್ಲರಿಗೂ ಒಂದು ಹುಮ್ಮಸ್ಸು ಬರುತ್ತೆ. ಈಗಿನ ಒಂದು ಈ ಟೆನ್ಷನ್ ಇದರಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡೋದು ತುಂಬ ಅಗತ್ಯ. ಇದಕ್ಕೆ ನಾವು ಟೈಮ್ ಕೊಡಬೇಕು. ಆಮೇಲೆ ಪ್ರತಿಯೊಬ್ಬರು ಈಗ ಮಕ್ಕಳಿಗೂ ಸಹ ನಾವು ಇದರಲ್ಲಿ ಇನ್ವಾಲ್ವ್ ಮಾಡಬೇಕು. ಈಗ ಸಂಗೀತ ಬರೀ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋ ಇದರಲ್ಲಿ ಮಕ್ಕಳಿಗೂ ಇಂಥ ಒಂದು ನಾವು ಹೆಚ್ಚು ಇನ್ನು ಮುಂದೆ ಸಾವಿತ್ರಿಬಾಯಿ ಪುಳೆ ವತಿಯಿಂದ ಇರ್ಬೋದು, ಹೀಗೆ ಜಾಸ್ತಿ ಮಕ್ಕಳಿಗೆ ನಾವು ಈ ಥರ ಒಂದು ಪ್ರೋಗ್ರಾಮ್ಗಳನ್ನು ಕೊಡಬೇಕು ಅಂತ ನಾನು ರತ್ನವರಲ್ಲೂ ಕೇಳ್ತೀನಿ, ಕೃಷ್ಣ ಸರಲ್ಲೂ ಕೇಳ್ತೀನಿ. ಇನ್ನು ಕೃಷ್ಣ ಸರ್ ಬಗ್ಗೆ ನಾವು ಹೇಳೋಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ಬೋದು. ನಾನು ಅವ್ರನ್ನ ಪಾಪ ಮೀಟ್ ಮಾಡಿ ಇನ್ನು ತುಂಬ ದಿನ ಆಗಲಿಲ್ಲ, ಬಟ್ ಅವರು ತೋರಿಸೋವಂಥ ಒಂದು ಪ್ರೀತಿ ಇದೆ ಅಲ್ವಾ, ಒಂದು ಗೌರವ ಇರ್ಬೋದು. ನೋಡಿ, ನಾವೆಲ್ಲ ಮೇಲಿದ್ದೀವಿ, ಅವ್ರು ಅಲ್ಲಿ ಕೆಳಗಡೆ ಕೂತ್ಕೊಂಡಿದ್ದಾರೆ. ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ. ನೋಡಿ, ಈಗ ಒಂದು ಚಿಕ್ಕ ಪ್ರೋಗ್ರಾಮ್ ಮಾಡುವಾಗ ಒಂದು ಸ್ಟೇಜನ್ನು ಯಾವ ರೀತಿ ಹೆಂಗೂ ಎಲ್ಲರೂ ಬಳಸ್ಕೊಳ್ತಾರೆ, ಇದು ನಂದು ಅನ್ನೋದು. ಅವ್ರು ನಮ್ಮನ್ನೆಲ್ಲ ಮೇಲೆ ನಿಂತ್ಕೊಂಡು ನೀವು ನಿಂತ್ಕೊಳ್ಳಿ, ಒಂದು ಫೋಟೋಕ್ಕೂ ಬರ್ತಾಯಿಲ್ಲ. ಅವರು ನಮ್ಗೆ ಅಷ್ಟೊಂದು ಸಪೋರ್ಟಾಗಿ ನಾವು ಈಗ ಸಂಸ್ಥೆಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಅವರ ಮಾರ್ಗದರ್ಶನ ನಮಗೆ ತುಂಬ ಅಗತ್ಯ ಇದೆ. ಈ ನಮ್ಮಂಥ ಹೆಣ್ಮಕ್ಳಿಗೆ ನೋಡಿ, ಅವರು ಒಂದು ನಮ್ಮ ಬೆನ್ನೆಲುಬಾಗಿ ನಮಗೆ ಮಾರ್ಗದರ್ಶಕರಾಗಿ ನಿಲ್ಲೋದು ನಿಜವಾಗ್ಲೂ ನಮ್ಮ ಒಂದು ಪುಣ್ಯ ಅಂತಲೇ ಹೇಳ್ಕೋಬೇಕು ಅವ್ರದ್ದು. ನಿಜವಾಗ್ಲೂ ಸರ್, ನಮ್ಮೆಲ್ಲರ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೀವು ನಮ್ಮ ಜೊತೆ ಬಂದು ನಿಲ್ಲಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್.